ಚಾನೆಲ್ಗೆ ಸ್ವಾಗತ. ಈ ವಿಡಿಯೋನ ನೋಡಿದ್ರೆ ನೀವು ಖಂಡಿತ ಹೊರಗಡೆಯಿಂದ ದೋಸೆ ಹಿಟ್ಟು ತರ್ತಾ ಇದ್ರೆ ಅದನ್ನ ನಿಲ್ಲಿಸ್ತೀರಾ. ಯಾಕೆ ಅಂದ್ರೆ ಈ ಒಂದು ದೋಸೆ ಹಿಟ್ಟನ್ನು ಮಾಡೋದಕ್ಕೆ ನೀವು ಕಲ್ತ್ಕೊಂಡ್ರೆ 4 ರೆಸಿಪಿನ 4 ದಿವಸಕ್ಕೆ ತಿಂಡಿನ ಸುಲಭವಾಗಿ ಮಾಡ್ಬೋದು. ದೋಸೆ ಹಿಟ್ಟು ಮಾಡಿದ್ರೆ ಹೇಗಿರ್ಬೇಕು ಅಂದ್ರೆ ಒಂದು ಮಸಾಲೆ ದೋಸೆಗೂ ಬರಬೇಕು, ಸೆಟ್ ದೋಸೆ ಮಾಡ್ತೀವಿ ಅಂದ್ರೆ ಅದಕ್ಕೂ ಆಗಬೇಕು, ಜೊತೆಗೆ ಪಡ್ಡು ತಿನ್ಬೇಕು ಅಂತ ಯಾರು ಅಂದ್ರೆ ಅದಕ್ಕೂ ಆಗಬೇಕು. ಈ ರೆಸಿಪಿ ನೀವು ಕಲ್ತ್ಕೊಂಡ್ರೆ ಈ ಎಲ್ಲವೂ ಕೂಡ ಸುಲಭವಾಗಿ ಮಾಡಬಹುದು. ದೋಸೆ ಹಿಟ್ಟನ್ನ ತುಂಬಾ ಜನಕ್ಕೆ ಹೊರಗಡೆಯಿಂದ ತರೋ ಅಭ್ಯಾಸ ಇರುತ್ತೆ. ಯಾರು ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಯಾವ್ಯಾವ ಕ್ವಾಂಟಿಟಿಲಿ ಎಷ್ಟೆಷ್ಟನ್ನ ಯಾವ್ಯಾವ ಪದಾರ್ಥನ ಹಾಕಬೇಕು ಅಂತ ನಾವು ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು, ಅದ್ರ ಬದಲು ಹೊರಗೆ ಹೋದ ಸುಲಭವಾಗಿ ತಂದ ಅಂತೇಳಿ. ನೀವು ಹೊರಗಡೆ ಕೊಡುವಂಥ 150, 200, 250 ಗೊತ್ತಿಲ್ಲ ಎಷ್ಟು ಕೊಡ್ತಿರೋ, ಎಷ್ಟೇ ಇದ್ರೂನುವೇನು ಅದಕ್ಕಿಂತ ಕಡಿಮೆ ದುಡ್ಡಲ್ಲಿ ಈ ಹಿಟ್ಟನ್ನ ನೀವು ಮನೇಲಿ ಮಾಡ್ಬೋದು. ಹಾಗೇನೆ 3 ರಿಂದ 4 ದಿವಸ ಸುಲಭವಾಗಿ ನೀವು ಈ ಹಿಟ್ಟನ್ನ ಬಳಸ್ಕೊಂಡು ತಿಂಡಿನ ಮಾಡ್ತಾ ಹೋಗ್ಬೋದು. ಮಸಾಲೆ ದೋಸೆ ಇರ್ಬೋದು, ಸೆಟ್ ದೋಸೆ ಇರ್ಬೋದು, ಅಥವಾ ಉತ್ತಪ್ಪ ಇರ್ಬೋದು, ಅಥವಾ ಪಡ್ಡಿ ಇರ್ಬೋದು, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಕೆಲವೊಂದನ್ನ ನಿಮ್ಗೆ ತೋರಿಸೀನಿ. ಆದ್ರೆ ನೀವು ದೋಸೆ ಹಿಟ್ಟನ್ನ ಬಳಸ್ಕೊಂಡು ಏನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಇದ್ದೀರೋ ಅದೆಲ್ಲವೂ ಕೂಡ ಈ ಹಿಟ್ಟಿನಲ್ಲಿ ಸುಲಭವಾಗಿ ಮಾಡ್ಬೋದು. ಹಾಗಾಗಿ ನನ್ನ ಕಡೆಯಿಂದ ಈ ರೆಸಿಪಿ ನಿಮಗೆ ಚೆನ್ನಾಗಾಗತ್ತೆ. ಈ ಹಿಟ್ಟು ಮಾಡೋದನ್ನ ಕಲ್ತ್ಕೊಂಡ್ರೆ ನಿಮ್ಮ ಮನೇಲಿ ವೆರೈಟಿ ತಿಂಡಿ ಮಾಡ್ಕೊಂಡು ತಿನ್ಬೋದು ಅನ್ನೋ ಗ್ಯಾರಂಟಿ ಅಂತೂ ಇದೆ. ಇಷ್ಟ ಹೇಳ್ತಾ ಬನ್ನಿ, ಇನ್ ತಡ ಮಾಡೋದು ಬೇಡ, ವಿಡಿಯೋನ ನೋಡ್ತಾ ಹೋಗೋಣ. ಹಾಗೇನೆ ಎಲ್ಲಾದ್ರೂ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಮೆಜರಿಂಗ್ ಕಪ್ ಇರುತ್ತಲ್ವ, ಅದರೊಳಗೆ ಹಾಫ್ ಏನಿರುತ್ತಲ್ಲ ಮೆಜರಿಂಗ್ ಕಪ್ಪು, 1 ಕಪ್ ಇರುತ್ತೆ, ಹಾಫ್ ಕಪ್ ಇರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಈ ಹಾಫ್ ಕಪ್ನಲ್ಲಿ ಉದ್ದಿನ ಬೇಳೆನ ತೊಗೊಳ್ತೀನಿ, ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ. ನೀವು ಉದ್ದಿನ ಬೇಳೆ ಬೇಕಾದರೂ ತೊಗೋಬೋದು, ಏನು ತೊಂದರೆ ಇಲ್ಲ. ಎರಡೂ ಕೂಡ ಒಂದೇ ಕ್ವಾಂಟಿಟಿನೇ ಆಗುತ್ತೆ. ಈ ಹಾಫ್ ಕಪ್ಪು ಉದ್ದಿನ ಕಾಳು ಏನಿದೆಯಲ್ಲ, ಇದಕ್ಕೆ ಅನುಸಾರವಾಗಿ ನಾನು ಅಕ್ಕಿನ ಹಾಕೊಳ್ತಾ ಹೋಗ್ತೀನಿ. ಮೊದಲನೇದಾಗಿ ಅರ್ಧ ಕಪ್ಪಷ್ಟು ನಾನು ಪಾರ್ಬಾಯ್ಲ್ಡ್ ರೈಸ್ ಅಥವಾ ಕುಸುಬ್ಲಕ್ಕಿ ಅಂತ ಏನು ಹೇಳ್ತಾರಲ್ಲ ಅದನ್ನು ಬಳಸ್ಕೊತಾ ಇದ್ದೀನಿ. ಹಾಗೆಯೇ 1 ಕಪ್ಪಷ್ಟು ಇಡ್ಲಿ ಅಕ್ಕಿ ಏನಿದೆಯಲ್ಲ, ಮಲ್ಲಿಗೆ ಇಡ್ಲಿ ಅಕ್ಕಿ ಅಂತೀವಲ್ಲ, ಅದನ್ನು ಬಳಸ್ಕೊತಾ ಇದ್ದೀನಿ. ನಂತರ 1 ಕಪ್ಪಷ್ಟು ಸೋನಾ ಮಸೂರಿ ಅಕ್ಕಿನ ಬಳಸ್ತಾ ಇದ್ದೀನಿ. ಇಲ್ಲಿ 3 ಥರ ಅಕ್ಕಿನೂ ಹಾಕಿದ್ದೀನಿ. ಒಂದೊಂದು ರೀತಿ ಎಫೆಕ್ಟ್ ಕೊಡೋದ್ರಿಂದ ನಾನು ಇಲ್ಲಿ 3 ಥರದ ಅಕ್ಕಿನೂ ಕೂಡ ಬಳಸಿದ್ದೀನಿ. ಅಕಸ್ಮಾತ್ ನಿಮ್ಮ ಮನೇಲಿ ಮಲ್ಲಿಗೆ ಇಡ್ಲಿ ಅಕ್ಕಿ ಇರುತ್ತಲ್ಲ, ಅದು ಇಲ್ಲ ಅಂತಂದರೆ ನೀವು ಸೋನಾ ಮಸೂರಿ ಅಕ್ಕಿನೇ ಹಾಕೋಬೋದು, ಏನು ತೊಂದರೆ ಆಗೋದಿಲ್ಲ. ಆದರೆ ಮಲ್ಲಿಗೆ ಇಡ್ಲಿ ಅಕ್ಕಿ ಹಾಕೊಂಡಾಗ ಅದ್ರ ಎಫೆಕ್ಟು ರುಚಿನೇ ಬೇರೆ ಥರ ಬರುತ್ತೆ ನಿಮಗೆ. ಇದರಲ್ಲಿ ನಾನು ಈ ಒಂದು ಹಿಟ್ಟಿನಲ್ಲಿ 4 ಥರ ರೆಸಿಪಿ ತೋರಿಸ್ತಿರೋದ್ರಿಂದ ನಿಮಗೂ ಕೂಡ ನೀವು 4 ಥರ ರೆಸಿಪಿ ಮಾಡೋದಕ್ಕೆ ಸಹಾಯ ಆಗಲಿ ಅಂಥೇಳಿ ಈ ರೀತಿ ಅಕ್ಕಿಗಳನ್ನು ಹಾಕಿ ಮಾಡ್ತಾಯಿದ್ದೀನಿ. ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ ಅಂತ ಅಂದ್ಕೊಳ್ತೀನಿ. ತುಂಬ ಸುಲಭವಾಗಿ ಒಂದು ಹಿಟ್ಟನ್ನು ಮಾಡಿಟ್ಕೊಂಡು 1 ವಾರ ಪೂರ್ತಿ ತರಾವರಿ ದೋಸೆಗಳನ್ನ ಪಡ್ನ ಮಾಡ್ಕೋಬೋದು. ಇಲ್ಲಿ 1 ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ನೀವು ಗ್ರೈಂಡ್ರಲ್ಲಿ ಮಾಡ್ತೀರಾ ಅಂತಂದರೆ ಮೆಂತ್ಯನ ಈ ರೀತಿ ನಾನು ಹಾಕೊಂಡ ಹಾಗೆ ಜೊತೆಗೆ ಹಾಕ್ಕೊಂಬಿಡಿ. ಇಲ್ಲ ಮಿಕ್ಸರಲ್ಲಿ ಮಾಡ್ತೀರಾ ಅಂದರೆ ಮೆಂತ್ಯದ ಕಾಳನ್ನ ಸಪ್ರೇಟಾಗಿ ನೆನೆಸ್ಕೊಂಡು ನೀವು ರುಬ್ಬಿಟ್ಕೊಂಡು ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ದೋಸೆ ಮೃದುವಾಗಿ, ಹಾಗೆ ಆ ಮೆಂತ್ಯದ ಒಂದು ಘಮ ಏನಿದೆಯಲ್ಲ ಅದು ತುಂಬ ಚೆನ್ನಾಗಿ ಬರ್ತಿರುತ್ತೆ. ಅದೇ ವ್ಯತ್ಯಾಸ ಅಂತ ಹೇಳ್ಬೋದು. ಗ್ರೈಂಡ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಚೂರು ಪ್ರಮಾಣದ ಮೆಂತ್ಯನ ನೆನೆಸಿಟ್ಕೊಂಡು ರುಬ್ಬೋದಕ್ಕೆ. ಹಾಗಾಗಿ ನಾನು ಇಲ್ಲಿ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಹೆಂಗೆ ಗೊತ್ತಾ, ನಾನು ಅವಲಕ್ಕಿ ಹಾಕೋದಿಲ್ಲ. ಹಾಗೆಯೇ ಅವಲಕ್ಕಿ ಹಾಕಿದ್ರೆ ಸಾಮಾನ್ಯವಾಗಿ ಬಣ್ಣ ಬರುತ್ತೆ. ಆಮೇಲೆ ಮೈದಾ ಹಿಟ್ಟು, ರವೆ ಎಲ್ಲ ಸೇರಿಸ್ಕೋತಾರಲ್ವ ಬಣ್ಣ, ಇದಕ್ಕೆಲ್ಲ ಅದು ಏನೂ ಹಾಕ್ತಿಲ್ಲ. ಇಲ್ಲಿ ನಾನು ತೋರಿಸಿದ್ನಲ್ಲ 3 ಥರದ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ಇಷ್ಟನ್ನೇ ಹಾಕಿ ಚೆನ್ನಾಗಿ ತೊಳೆದು ಸುಮಾರು 5 ರಿಂದ 6 ಗಂಟೆಗಳ ಕಾಲ ನಾನು ನೆನೆಸಿಟ್ಕೊಂಡಿದ್ದೆ. ನಂತರ ಗ್ರೈಂಡ್ರಲ್ಲಿ ರುಬ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸರಲ್ಲಿ ಕೂಡ ರುಬ್ಬಿದ್ರು ತುಂಬಾ ಚೆನ್ನಾಗಿ ಬರುತ್ತೆ. ನಾನು 2 ಥರನೂ ಮಾಡಿ ನೋಡಿದ್ದೀನಿ. ಇಲ್ಲಿ ವಿಡಿಯೋದಲ್ಲಿ ನನಗೆ ತೋರಿಸೋದಕ್ಕೆ ತುಂಬ ಸುಲಭ ಆಗುತ್ತೆ ಅಂಥೇಳಿ ನಾನು ಗ್ರೈಂಡಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಮಿಕ್ಸರಲ್ಲಿ ಮಾಡಿದ್ರು ಚೆನ್ನಾಗಿ ಬರುತ್ತೆ. ಮೆಂತ್ಯನ ಸಪ್ರೇಟಾಗಿ ರುಬ್ಕೊಳ್ಳೋದೇನಿದೆಯಲ್ಲ ಅದನ್ನು ಮಾಡಿ ನೋಡಿ, ಮಿಕ್ಸರಲ್ಲಿ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಹಿಟ್ಟೆಲ್ಲ ರುಬ್ಬಿದಾಗಿದೆ. ಇದಕ್ಕೆ ನಾನು ಉಪ್ಪನ್ನು ಹಾಕ್ತಿಲ್ಲ. ಬೆಳಗ್ಗೆ ಇದು ತಿಂಡಿ ಮಾಡೋದಕ್ಕೆ ಮುಂಚೆ ಇದಕ್ಕೆ ಉಪ್ಪನ್ನು ಸೇರಿಸ್ಕೋತೀನಿ. ಈಗ ಇದನ್ನು ಮುಚ್ಚಿಟ್ಬಿಡ್ತೀನಿ. ರಾತ್ರಿ ಎಲ್ಲ ಚೆನ್ನಾಗಿದ್ದು ಹುದುಗ್ ಬರುತ್ತೆ. ಬೆಳಗ್ಗೆ ಎದ್ದಾಗ ದೋಸೆ ಹಿಟ್ಟು ತಯಾರಾಗಿರುತ್ತೆ. ಈ ಥರ ದೋಸೆ ಹಿಟ್ಟನ್ನ ಮಾಡ್ಕೊಳ್ಳೋದನ್ನು ಕಲ್ತ್ಕೊಂಡ್ಬಿಟ್ರೆ ನೀವು ಹೊರಗಡೆಯಿಂದ ದೋಸೆ ಹಿಟ್ಟು ತರೋದನ್ನು ಖಂಡಿತ ನಿಲ್ಲಿಸ್ತೀರಾ. ತುಂಬಾ ಒದಗುತ್ತೆ. ಸ್ವಲ್ಪ ಕ್ವಾಂಟಿಟಿಲೇ 3-4 ದಿವಸಗಳ ಕಾಲ ನಿಮಗೆ ಸುಲಭವಾಗಿ ತಿಂಡಿ ರೆಡಿ ಆಗ್ತಿರುತ್ತೆ. ಹಾಗಾಗಿ ಯೋಚನೆ ಇಲ್ಲದೆ ನೀವು ಮಾಡ್ಕೋಬೋದು. ಈಗ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಹುದುಗ್ ಬಂದಿದೆ.
ಸೌಟಲ್ಲಿ ಹೀಗೆ ಸರಿಸಿದ್ರೆ ಗೊತ್ತಾಗ್ತದೆ ಒಳಗಡೆ ಎಲ್ಲ ಜಾಲಿ ಬಂದಿರೋದು. ಇಲ್ಲಿ ಕೆಲವೊಂದು ಮೆಂತ್ಯದ ಕಾಳು ನುರಿದಿರಲಿಲ್ಲ, ಅದು ಹಾಗೆ ನೆಂದು ಒಂಥರ ದಪ್ಪಾಗಿ ಈ ಮಣಿ ಥರ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಬಟ್ ತೊಂದರೆ ಇಲ್ಲ, ದೋಸೆ ಹಾಕ್ಬೇಕಾದ್ರೆ ಅದೇನು ಅಡ್ಡ ಬರೋದಿಲ್ಲ ಅಥವಾ ಹರಿದೋಗೋದು ಆ ಥರದ್ದೆಲ್ಲ ಏನಾಗೋದಿಲ್ಲ. ನಾನು ದೋಸೆ ಹಿಟ್ಟನ್ನ ತುಂಬ ಗಟ್ಟಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಪಿಂಕ್ ಹಿಮಾಲಯನ್ ಸಾಲ್ಟ್ ಏನು ಬರುತ್ತಲ್ಲ ಅದನ್ನು ಹಾಕೊಳ್ತೀನಿ. ನೀವು ಯಾವ ಉಪ್ಪಾರ ಹಾಕೋಬೋದು. ಉಪ್ಪು ಹಾಕಿದ್ಮೇಲೆ ಖಂಡಿತ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸೀದಾ ಮಿಕ್ಸ್ ಮಾಡಿಬಿಟ್ರೆ ನೀರು ಹಾಕಿದೆ ಉಪ್ಪು ಒಂದು ಕಡೆ ಇರುತ್ತೆ, ಒಂದು ಕಡೆ ಸರಿಯಾಗಿ ಇರೋದಿಲ್ಲ. ಈಗ ಇದಕ್ಕೆ ನೀರನ್ನು ಹಾಕ್ಕೊಂಡು ಹದ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ದಿವಸ ನಾನು ನಿಮಗೆ ಮಾಮೂಲಿ ಮಾಡೋವಂಥ ಮಸಾಲೆ ದೋಸೆ, ಪುಡಿ ಮಸಾಲೆ ದೋಸೆ ಅಥವಾ ಓಪನ್ ಮಸಾಲೆ ದೋಸೆ ಇದೆಲ್ಲ ಏನು ಬರುತ್ತಲ್ಲ ಇದನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ದೋಸೆಗಳನ್ನ ಮಾಡ್ಬೇಕಾದ್ರೆ ತುಂಬ ನೀರಾಗಿ ಹಿಟ್ಟನ್ನು ಮಾಡ್ಕೋಬೇಡಿ. ಇಲ್ಲಿ ಹದ ತೋರಿಸಿದ್ನಲ್ಲ ಇಷ್ಟು ಮಾಡಿಕೊಂಡ್ರೆ ಸಾಕು. ಕಾವಲಿ ಚೆನ್ನಾಗಿ ಕಾದಿರುತ್ತೆ. ಮೊದಲು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಕಾವಲಿನ ಕಾಯಿಸ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒರೆಸ್ಕೊಂಡು ನಂತರ ನೀವು ದೋಸೆನ ಹಾಕ್ಕೋಬೋದು. ಇದು ಮಾಮೂಲಿ ಮಸಾಲೆ ದೋಸೆ ಏನು ಬರುತ್ತಲ್ಲ ಪುಡಿ ಮಸಾಲೆ ದೋಸೆ ಅಂತ ಕೂಡ ಹೇಳ್ಬೋದು. ಇಲ್ಲ ನೀವು ಕೆಂಪು ಚಟ್ನಿ ಮಾಡ್ಕೊಳ್ತೀರಾ ಅಂತಂದರೆ ಆ ಥರ ಒಂದೇನು ಕ್ಲಾಸಿಕ್ ಮಸಾಲೆ ದೋಸೆ ಏನಿದೆಯಲ್ಲ ಅದನ್ನು ಕೂಡ ಹೇಳ್ಬೋದು. ನಾನಿಲ್ಲಿ ಅವಲಕ್ಕಿ ಸೇರಿಸಿಲ್ಲ, ಮೈದಾ ಹಿಟ್ಟು ಸೇರಿಸಿಲ್ಲ, ರವೆ ಸೇರಿಸಿಲ್ಲ, ಏನೂ ಹಾಕ್ದೇ ದೋಸೆ ಎಷ್ಟು ಒಳ್ಳೆ ಬಣ್ಣ ಬರುತ್ತೆ ಅನ್ನೋದನ್ನು ನೀವೇ ಇಲ್ಲಿ ನೋಡ್ಬೋದು. ಇಷ್ಟು ಚೆನ್ನಾಗಿ ಬಣ್ಣ ಬರೋದಕ್ಕೆ 2 ಪದಾರ್ಥಗಳ ಕಾರಣ. ಒಂದು ಕುಸುಬ್ಲಕ್ಕಿ, ಇನ್ನೊಂದು ಮೆಂತ್ಯ ಕುಸುಬ್ಲಕ್ಕಿ ಹಾಕಿದಾಗ ದೋಸೆ 2-3 ದಿನಗಳ ಕಾಲ ಹುಳಿಯಾಗೋದು ಇಲ್ಲ, ಜೊತೆಗೆ ಒಳ್ಳೆ ಬಣ್ಣನೂ ಕೂಡ ಕೊಡುತ್ತೆ. ಸಾಮಾನ್ಯವಾಗಿ ಅವಲಕ್ಕಿ ಹಾಕಿದ್ರೆ ದೋಸೆ ಬಣ್ಣ ಚೆನ್ನಾಗಿ ಬರುತ್ತೆ, ಆದರೆ ಬೇಗ ಹುಳಿ ಆಗಿಬಿಡತ್ತೆ ಅಂಥೇಳಿ ತುಂಬ ಜನಕ್ಕೆ ಇರುತ್ತದು, ಹಾಕೋದಿಲ್ಲ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಕುಸುಬ್ಲಕ್ಕಿ ಮತ್ತು ಮೆಂತ್ಯ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ದೋಸೆ ಬರುತ್ತೆ. ಆಮೇಲೆ ಒಂದು ರುಚಿ ಇದೆಯಲ್ಲ ಅದೇ ಬೇರೆ ಥರ ಇರುತ್ತೆ ಅಂತ ನನಗನ್ಸುತ್ತೆ. ಇಲ್ಲಿ ನಾನೇನು 3 ಥರ ಅಕ್ಕಿನ ಹಾಕಿ ತೋರಿಸಿದ್ನಲ್ಲ ಇದ್ರ ರುಚಿನೇ ಬೇರೆ. ನಿಮಗೆ ಒಂದು ರೀತಿ ಏನು ಹೇಳ್ತಾರಲ್ಲ ಹೊರಗಡೆ ಸಿಗೋ ದೋಸೆ ಥರನೇ ಬರೋ ಹಾಗೆ ಕ್ರಿಸ್ಪಿಯಾಗಿ ಬರೋದಕ್ಕೆ ಕೂಡ ಸಹಾಯ ಆಗುತ್ತೆ. ಎಲ್ಲ ಅಕ್ಕಿನೂ ನೀವು ಮಲ್ಲಿಗೆ ಇಡ್ಲಿ ಅಕ್ಕಿ ಏನಿದೆಯಲ್ಲ ಅದೊಂದು kg, ಹಾಗೆಯೇ 1 kg ಅಷ್ಟು ಕುಸುಬ್ಲಕ್ಕಿ ಇದೆಲ್ಲ ತಂದಿಟ್ಕೊಂಡ್ರೆ ನಿಮಗೆ ತುಂಬ ದಿವಸ ಈ ಥರ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ಬರ್ತಿರುತ್ತೆ, ಏನು ಕಷ್ಟ ಆಗೋದಿಲ್ಲ. ಈಗ ನಾನು ಇದಕ್ಕೆ ತುಪ್ಪನ ಹಾಕ್ಕೊಂಡಿನಿ ಮೇಲ್ಗಡೆ. ಬೇಕಾದರೆ ಬೇಯಬೇಕಾದ್ರೆ ಕೂಡ ಹಾಕೋಬೋದು. ನಾನು ಈಗ ಹಾಕ್ಕೊಂಡೆ. ನಂತರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಮತ್ತು ತುಪ್ಪ ಅಂದರೆ ಚಟ್ನಿ ಪುಡಿ, ಇದನ್ನು ಧಾರಾಳವಾಗಿ ನೀವು ಹಾಕ್ಕೋಬೋದು ನಿಮ್ಮ ಇದಕ್ಕೆ ರುಚಿಗೆ ಅನುಸಾರವಾಗಿ. ಅದೆರಡೂ ಸೇರಿದಾಗ ಒಂದೊಳ್ಳೆ ರುಚಿ ಬರುತ್ತೆ ಅಂತ ಹೇಳ್ಬೋದು. ಈಗ ಇದಕ್ಕೆ ಆಲೂಗೆಡ್ಡೆ ಪಲ್ಯ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ. ಈರುಳ್ಳಿ ಆಲೂಗೆಡ್ಡೆ ಪಲ್ಯ ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ನಮ್ಮ ಪ್ರಿಯವಾದ ಪುಡಿ ಮಸಾಲೆ ದೋಸೆ ರೆಡಿ ಆಯಿತು. ಬಣ್ಣ ನೋಡಿ ಹೇಗೆ ಬಂದಿದೆ ಅಂಥೇಳಿ. ಕೆಲವ್ರಿಗಿರುತ್ತೆ ಮೈದಾ ಹಿಟ್ಟೆ ಹಾಕಬೇಕು, ಗೋಧಿ ಹಿಟ್ಟೆ ಹಾಕಬೇಕು, ಇಲ್ಲ ಇನ್ನೇನೋ ಒಂದು ಅದನ್ನು ಹಾಕ್ತಿದ್ರೆ ಬರೋದೇ ಇಲ್ಲ ಅಂತಿರುತ್ತೆ. ಹಾಗೇನಿಲ್ಲ, ಈ ಥರ ಮಾಡೋದ್ರಿಂದ ಕೂಡ ಬಣ್ಣ ತುಂಬ ಸೊಗಸಾಗಿ ಬರುತ್ತೆ. ಇದಕ್ಕೆ ಮೇಲ್ಗಡೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕೋಬೋದು. ತುಪ್ಪ ಎಣ್ಣೆ ಎಲ್ಲ ಧಾರಾಳವಾಗಿ ಹಾಕೋತೀರಾ ಅಂದರೆ ಖಂಡಿತ ಹಾಕ್ಕೊಳ್ಳಿ. ನಾವು ಮನೆಗಳಲ್ಲಿ ಮಾಡಬೇಕಾದ್ರೆ ಹೋಟೆಲಲ್ಲಿ ಧಾರಾಳವಾಗಿ ಸುರಿಯೋ ಹಾಗೆ ನಾವು ಸುರಿಯೋದಕ್ಕಾಗೋದಿಲ್ಲ, ಯಾಕೆಂದರೆ ನಮಗೆ ನಮ್ಮ ಆರೋಗ್ಯ ಮುಖ್ಯ ಅಲ್ವಾ. ಹೋಟೆಲ್ನಲ್ಲಿ ರುಚಿ ಮುಖ್ಯ, ಅವರಿಗೆ ರುಚಿಯಾಗಿರೋದನ್ನು ಜನರಿಗೆ ಉಣಬಡಿಸಿ ಬಿಸ್ನೆಸ್ ಚೆನ್ನಾಗಬೇಕು ಅಂತಿರುತ್ತೆ. ಆದರೆ ಮನೇಲಿ ನಮಗೆ ಒಳ್ಳೆಯದನ್ನು ಮಾಡ್ಕೊಂಡು ತಿಂದು ಆರೋಗ್ಯನ ಚೆನ್ನಾಗಿಟ್ಕೋಬೇಕು ಅಂತಿರುತ್ತೆ. ಏನಂತೀರಾ? ದೋಸೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಕ್ರಿಸ್ಪಿಯಾಗಿದೆ, ಹಾಗೆಯೇ ಬಣ್ಣ ತುಂಬ ಚೆನ್ನಾಗಿದೆ, ರುಚಿ ಅಂತೂ ಅದ್ಭುತವಾಗಿದೆ. ಇದು ಮಾಮೂಲಿ ಅಲ್ಲ, ಟಿಪಿಕಲ್ ಪುಡಿ ಮಸಾಲೆ ದೋಸೆ ರೆಡಿ ಆಯಿತು. ಈಗ ಓಪನ್ ದೋಸೆ ಅಥವಾ ಓಪನ್ ಪುಡಿ ಮಸಾಲೆ ದೋಸೆ ಅಂತೆಲ್ಲ ಏನು ಹೇಳ್ತಾರಲ್ಲ ಅದನ್ನು ಮಾಡ್ಕೊಳ್ಳೋಣ. ಈಗ ಇದಕ್ಕೂ ಅಷ್ಟೇ ಮಾಮೂಲಿ ತುಪ್ಪ ಎಣ್ಣೆ ಹಾಕ್ತೀವಲ್ಲ ಹಾಗೆ ಹಾಕ್ಕೋಬೋದು. ಇಲ್ಲ ಒಂದು ಸ್ವಲ್ಪ ಬೆಣ್ಣೆನ ಸೇರಿಸ್ಕೊಂಡು ನೀವು ಹಾಕ್ಕೊಳ್ತೀರಾ ಅಂದರೆ ಅದು ಕೂಡ ಚೆನ್ನಾಗಿರುತ್ತೆ, ಅದು ಕೂಡ ಬಣ್ಣ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಇನ್ನೊಂದು ಟಿಪ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ದೋಸೆ ಒಂದು ಅರ್ಧಂಬರ್ಧ ಬೆಂದಿದೆ ಅಂದಾಗ ನೀವು ಮುಚ್ಚಳನ ತೆಗೆದುಬಿಟ್ಟು ಅದಕ್ಕೆ ಮೇಲ್ಗಡೆ ತುಪ್ಪನೋ ಬೆಣ್ಣೆನೋ ಏನಾರೋ ಇರೋದು ಹಾಕ್ಕೊಳ್ಳೋದಾದ್ರೆ ಹಾಕ್ಕೊಳ್ಳಿ. ನಂತರ ಪುಡಿನ ಹಾಕ್ಕೊಳ್ಳಿ. ಮಧ್ಯದಲ್ಲಿ ಈ ಥರ ಒಂದು ಪುಟ್ಟ ಚೆಂಡಾಕಾರದಲ್ಲಿ ಪಲ್ಯನ ಇಟ್ಟು ಇನ್ನೂ ಇದ್ರ ಮೇಲೆ ಬೇಕು ಅನ್ಸಿದ್ರೆ ಚೆನ್ನಾಗಿ ಪುಡಿ ಮತ್ತು ತುಪ್ಪನ ಹಾಕ್ಕೊಂಡ್ರೆ ಓಪನ್ ಪುಡಿ ಮಸಾಲೆ ರೆಡಿ ಆಯಿತು. ಈಗ ಇದೇ ಹಿಟ್ಟನ್ನು ಬಳಸ್ಕೊಂಡು ನಾನು ನಿಮಗೆ ಉತ್ತಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ಕ್ಯಾರೆಟು,
ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿನ ಎಲ್ಲದನ್ನು ಕೂಡ ಸಾಧ್ಯವಾದಷ್ಟು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಯಾಕೆಂದರೆ ಸಪ್ಪೆ ಅನಿಸ್ಬಿಡುತ್ತೆ ಆಮೇಲೆ ದೋಸೆಯಲ್ಲಿ ಇದು ಸಿಗಬೇಕಾದ್ರೆ, ಅಥವಾ ದೋಸೆನೂ ಕೂಡ ಸಪ್ಪೆ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಇನ್ನೂ ಒಂದು ಕಾರಣ ಏನು ಅಂದರೆ, ಇದಕ್ಕೆ ಉಪ್ಪು ಹಾಕಿದಾಗ ಸ್ವಲ್ಪ ನೀರು ಬಿಟ್ಕೊಂಡು ಮೆತ್ತಗಾಗುತ್ತೆ. ಇದು ಮಾರನೇ ದಿವಸ ತಿಂಡಿಗೆ ಮಾಡ್ತಿರೋದು. ಹಿಂದಿನ ದಿವಸ ತಿಂಡಿ ಎಲ್ಲ ಮಾಡಿದ್ಮೇಲೆ ಇಷ್ಟು ದೋಸೆ ಹಿಟ್ಟು ನನ್ನ ಹತ್ರ ಮಿಕ್ಕಿತ್ತು. ಇದರಲ್ಲಿ ಇದಕ್ಕೆ ನಾನು ಮತ್ತು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ. ಉತ್ತಪ್ಪ, ಸೆಟ್ ದೋಸೆ ಈ ಥರದ್ದೆಲ್ಲ ಮಾಡಬೇಕಾದ್ರೆ ನೀವು ದೋಸೆ ಹಿಟ್ಟಿಗೆ ಧಾರಾಳವಾಗಿ ನೀರನ್ನು ಹಾಕ್ಕೋಬೋದು. ಹಿಟ್ಟು ಚೆನ್ನಾಗಿ ಅಂದರೆ ಅಕ್ಕಿ ಉದ್ದಿನ ಬೇಳೆ ರೇಷಿಯೋ ಎಲ್ಲ ಚೆನ್ನಾಗಿದ್ದರೆ ನೀವು ನೀರು ಹಾಕ್ಕೊಂಡಷ್ಟು ಹಿಟ್ಟು ಒದಗುತ್ತೆ. ದೋಸೆ ಹರಿದೋಗೋದಿಲ್ಲ ಅಥವಾ ಚೆನ್ನಾಗಿ ಬರ್ತಿಲ್ಲ, ಕ್ರಿಸ್ಪಿಯಾಗಿ ಬರ್ತಿಲ್ಲ ಅಂತ ಏನು ಆಗೋದಿಲ್ಲ. ಏನಂದರೆ ನಿಮ್ಮನ್ನ ಅಕ್ಕಿ ಮತ್ತು ಉದ್ದಿನ ಬೇಳೆ ರೇಷಿಯೋ ಇಲ್ಲಿ ಸರಿಯಾಗಿರಬೇಕು. ಇಲ್ಲಿ ನಾನು ತೋರಿಸಿರೋ ವಿಡಿಯೋದಲ್ಲಿ ಸುಮಾರು 2.5 ಕಪ್ಪಷ್ಟು ಅಕ್ಕಿಗೆ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಅಂತ ಹೇಳ್ಬೋದು. ಹಾಗೆಯೇ ಮೆಂತ್ಯ, ಈ ರೇಷಿಯೋ ಏನಿದೆಯಲ್ಲ ಇದು ಪರ್ಫೆಕ್ಟಾಗಿ ಹಿಟ್ಟನ್ನು ತಯಾರಿಸೋದಕ್ಕೆ ಸಹಾಯ ಮಾಡುತ್ತೆ. ನೀವೇನಾದ್ರು ಇನ್ನೂ ಹೆಚ್ಚಿಗೆ ಕ್ವಾಂಟಿಟಿ ಮಾಡ್ತೀರಾ ಅಂದರೆ 1 ಕಪ್ ಉದ್ದಿನಬೇಳೆಗೆ 5 ಕಪ್ಪಷ್ಟು ನೀವು ಅಕ್ಕಿನ ಹಾಕ್ಕೋಬೋದು. ಹಾಕ್ಕೊಂಡು ಮಾಡೋದ್ರಿಂದ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹೆಚ್ಚಿಗೆ ಕ್ವಾಂಟಿಟಿಲಿ ನೀವು ಮಾಡ್ತೀರಾ ಅಂದರೆ ಆ ರೇಷಿಯೋನ ಫಾಲೋ ಮಾಡಿ. ಈಗ ಉತ್ತಪ್ಪ ಮಾಡೋದಕ್ಕೆ ಕಾವಲಿ ಕಾದಿದೆ, ಸ್ವಲ್ಪ ಎಣ್ಣೆ ಸವರ್ಕೊಂಡು ನಂತರ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ತರಕಾರಿ ಎಲ್ಲ ಏನಿದ್ದಲ್ಲ ಇದನ್ನು ಉಪ್ಪೆಲ್ಲ ಹಾಕಿ ಕಲಸಿಟ್ಕೊಂಡಿದ್ದಲ್ಲ ಇದನ್ನು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಬೇಕಾದರೂ ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು. ಇದ್ರ ಮೇಲ್ಗಡೆ ನೀವು ಬೇಕಾದರೆ ಚೀಸ್ ಹಾಕೋ ಇಷ್ಟಪಡೋರಿದ್ರೆ ಚೀಸ್ನ ಕೂಡ ತುರಿದು ಹಾಕ್ಕೋಬೋದು. ಚೀಸ್ ಉತ್ತಪ್ಪ ಕೂಡ ತಯಾರಾಗುತ್ತೆ. ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದು ನೀವು ತಿಂತೀರಾ, ದೋಸೆಯಲ್ಲಿ ಖಾರವಾಗಿರೋದು ಇಷ್ಟ ಆಗುತ್ತೆ ಅಂದರೆ ಖಂಡಿತ ಹಾಕ್ಕೋಬೋದು. ನಮ್ಮ ಮನೆಯಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕೋದಿಲ್ಲ, ಅಂದರೆ ದೋಸೆ ಎಲ್ಲ ಮದುವೆ ಸಿಗ್ತಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ಅಂತೇಳಿ. ಬಟ್ ಕೆಲವ್ರ ಮನೇಲಿ ತಿಂತಾರೆ, ನಂಗೆ ಗೊತ್ತು. ಅಂಥವ್ರು ಖಂಡಿತ ಸಣ್ಣಗೆ ಹೆಚ್ಚಿಟ್ಕೊಂಡು ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಮೇಲ್ಗಡೆ ಚೀಸ್ನ ತುರಿದು ಹಾಕ್ಕೊಂಡು ಆರಾಮಾಗಿ ನೀವು ವೆಜಿಟೇಬಲ್ ಚೀಸ್ ಉತ್ತಪ್ಪ ಕೂಡ ಮಾಡ್ಕೋಬೋದು. ಇದು ಎಷ್ಟು ಬ್ರೆಡ್ ಥರ ಬಂದಿದೆ ನೋಡಿ. ಒಂದೇ ದೋಸೆ ಹಿಟ್ಟಲ್ಲಿ, ಬೇರೆ ಏನು ದೋಸೆ ಹಿಟ್ಟು ಮಾಡ್ಕೊಂಡಿಲ್ಲ, ಒಂದೇ ದೋಸೆ ಹಿಟ್ಟಲ್ಲಿ ಮಸಾಲೆ ದೋಸೆ ಕೂಡ ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ಬಂತು. ಜೊತೆಗೆ ತರಕಾರಿ ಹಾಕಿದ ಉತ್ತಪ್ಪ ಕೂಡ ಅಷ್ಟೇ ಚೆನ್ನಾಗಿ ಬಂತು. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಇದು ಕೂಡ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಬೇಕಾದರೆ ಮೇಲ್ಗಡೆ ಚಟ್ನಿ ಪುಡಿನ ಹಾಕ್ಕೋಬೋದು. ಇವಾಗಂತೂ ಎಲ್ಲರಿಗೂ ಚಟ್ನಿ ಪುಡಿ ಹಾಕಿ ಈ ಥರ ಮಾಡೋದು, ಪುಡಿ ದೋಸೆಗಳು ಎಲ್ಲರ ಫೇವ್ರೇಟ್ ಆಗೋಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಕೂಡ ಅದನ್ನು ಮಾಡಿದೆ. ನನ್ನ ಮಗಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ತುಪ್ಪನ ಹಾಕಿ ಚಟ್ನಿ ಪುಡಿನೆಲ್ಲ ಹಾಕಿ ಗರಿ ಗರಿಯಾಗಿ ಮತ್ತು ಒಳಗಡೆ ಸಾಫ್ಟಾಗಿ, ಇದಂತೂ ಖಂಡಿತ ನೀವು ಟ್ರೈ ಮಾಡಬೇಕು. ಮಸಾಲೆ ದೋಸೆ ಟ್ರೈ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಹಿಟ್ಟಿನಲ್ಲಿ ಈ ಥರ ತರಕಾರಿ ಹಾಕಿದ್ದು ಉತ್ತಪ್ಪನ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ. ಬಣ್ಣ ನೋಡಿ, ಮಸಾಲೆ ದೋಸೆ ಬಣ್ಣ ಹೇಗೆ ಬಂದಿತ್ತು, ನಾನು ನೀರು ಹಾಕಿ ದೋಸೆ ಹಿಟ್ಟನ್ನ ಹದನ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಕ್ಕೆ ಈ ಉತ್ತಪ್ಪ ಬಣ್ಣ ಹೇಗೆ ಬಂದಿದೆ ನೀವೇ ಗಮನಿಸ್ಬೋದು. ಈ ರೀತಿ ಒಂದು ಹಿಟ್ಟಿನಲ್ಲಿ ಇಷ್ಟು ಥರದ ತಿಂಡಿಗಳನ್ನ ನೀವು ಮಾಡ್ಕೋಬೋದು. ಇದ್ರ ಜೊತೆ ಕೂಡ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ಮಸಾಲೆ ದೋಸೆ ಜೊತೆಗೆ ಪಲ್ಯ, ಕಾಯಿ ಚಟ್ನಿ ಅಂತೂ ಪುಡಿ ಎಲ್ಲ ಇದ್ದಾಗ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಈಗ ನೆಕ್ಸ್ಟ್ ಉಳಿದಿದ್ದು ಇದೇ ಹಿಟ್ಟಿನಲ್ಲೇ ನೀವು ಪಡ್ನ ಕೂಡ ಮಾಡ್ಕೋಬೋದು. ಪಡ್ ಮಾಡೋದಕ್ಕೆ ಪಡ್ಡಿನ ಕಾವಲಿಗೆ ಎಲ್ಲರಿಗೂ ಗೊತ್ತೇ ಇದೆ, ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಪಡ್ ಮಾಡಬೇಕಾದ್ರೆ ಇದಕ್ಕೂ ಕೂಡ ನೀವು ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಈ ಥರದ್ದೆಲ್ಲ ಹಾಕ್ಕೋಬೋದು. ಅದು ಹಾಗೂ ಕೂಡ ಮಾಡ್ಬೋದು, ಪ್ಲೇನಾಗಿ ಕೂಡ ಮಾಡ್ಬೋದು. ಈ ಹಿಟ್ಟಿನಲ್ಲಿ ಪಡ್ಡು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ಉತ್ತಪ್ಪದ ಹಿಟ್ಟೇನು ಕನ್ಸಿಸ್ಟೆನ್ಸಿ ಇತ್ತಲ್ಲ ಅಷ್ಟೇ, ನೀರಾಗಿದ್ದರೂ ಪರವಾಗಿಲ್ಲ ಬರುತ್ತೆ. ಇಲ್ಲ ಅದಕ್ಕಿಂತ ಚೂರು ಗಟ್ಟಿಯಾಗಿ ಇಟ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ, ನೀವೇ ಮನೆಯಲ್ಲಿ ದೋಸೆ ಹಿಟ್ಟನ್ನ ತುಂಬ ಶುಚಿಯಾಗಿ ಮಾಡಿಕೊಂಡು ರುಚಿಯಾಗಿ ತಿಂಡಿಗಳನ್ನು ಮಾಡ್ಕೊಂಡು ತಿನ್ಬೋದು. ಹೊರಗಡೆಯಿಂದ ತರೋ ಅಂತಹ ಹಿಟ್ಟಿನಷ್ಟೇ, ಅಂದರೆ ಕೆಲವೊಂದು ನಿಮ್ಗಿರುತ್ತಲ್ವ, ಹೊರಗಡೆ ಸಿಗೋ ಈ ಬ್ರ್ಯಾಂಡಿನ ಹಿಟ್ಟು ತಂದರೆ ದೋಸೆ ಚೆನ್ನಾಗಿರುತ್ತೆ, ಪಡ್ ಚೆನ್ನಾಗಿರುತ್ತೆ ಅಂಥೇಳಿ. ಆ ಥರ ಏನಿಲ್ಲ, ಮನೇಲೂ ಕೂಡ ನೀವು ದೋಸೆ ಹಿಟ್ಟನ್ನ ಮಾಡಿಕೊಂಡ್ರೆ ನಾನು ಹೇಳಿರೋ ರೀತಿ ಖಂಡಿತ ಈ 3-4 ತಿಂಡಿಗಳೇನಿತ್ತಲ್ಲ ಇದೆಲ್ಲದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬಗೆ ಬಗೆಯಾಗಿ ಚಟ್ನಿಗಳನ್ನ ಮಾಡ್ಕೋಬೋದು. ಪುದೀನ ಚಟ್ನಿ, ವಿಡಿಯೋನ ಮೊದಲಿಂದ ಕೊನೆ ತನಕ ಸ್ಕಿಪ್ ಮಾಡದೇನೆ, ಹಾಗಾದ್ರೆ ಖಂಡಿತ ನಿಮಗೆ ಈ ದೋಸೆ ಹಿಟ್ಟು ಮಾಡೋದಕ್ಕೆ ಬರುತ್ತೆ. ಹಾಗೇನೆ ಇದರಿಂದ ವೆರೈಟಿ ತಿಂಡಿ ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ. ಮಾಡಿ ನೋಡಿ ಹೇಗೆ ಬಂತು ಅಂತ ಬಂದು ಕಾಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನ ಮರಿಬೇಡಿ.
ಹಿಂದೆ ನಾನು ದೋಸೆಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ಹಾಕಿದಾಗ ನಿಮ್ಗೆಲ್ಲ ತುಂಬಾ ಇಷ್ಟ ಆಗಿ ನೀವು ಕೂಡ ಪ್ರಯತ್ನ ಪಟ್ಟು ಹಾಗೇನೋ ಚಿಕ್ಕ ಪುಟ್ಟ ನಿಮ್ಗೆ ಅದರೊಳಗೆ ಸಮಸ್ಯೆ ಎದುರಾಗಿದ್ರೆ ಬಂದು ಕಾಮೆಂಟ್ ಸೆಕ್ಷನ್ ಪ್ರಶ್ನೆ ಕೇಳಿದಿರಾ, ನಾನು ಕೂಡ ಅದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹಾಗೇನೆ ಈ ಒಂದು ರೆಸಿಪಿ ಏನಿದೆಯಲ್ಲ, ಹಿಂದೆ ಹೇಳಿರುವಂತಹ ನಿಮ್ಮ ಏನು ಚಿಕ್ಕ ಪುಟ್ಟ ಸಮಸ್ಯೆ ಇದೆಯಲ್ಲ ಅದಕ್ಕೆಲ್ಲ ಒಂದು ಉತ್ತರವಾಗಿ ಈ ವಿಡಿಯೋ ಅಂತ ಹೇಳ್ಬೋದು. ಈ ವಿಡಿಯೋ ಕೂಡ ನಿಮಗೆ ಖಂಡಿತ ಇಷ್ಟ ಆಗುತ್ತೆ, ಈ ರೆಸಿಪಿ ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಹೇಳ್ತಾ ಸಿಗೋಣ ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದ.